ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು, ಈ ಜೀವನದ ಋಣ, ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನಿ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೆ ನಿಸರ್ಗ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತಿಲ್ಲ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನಿ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವ. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗು ಮೊದಲು, ನಾವು ಹೆಂಗಿರ್ತೀವಿ ನೋಡು, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ. ಅದ ಕಾಯಕತ್ತೀವಿ, ನೀವು ಹೋಗದ ಕಾಯಕತ್ತೀವಿ ನಾವು. ಈ ನಿಸರ್ಗಕ್ಕಾಗಿ, ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ. ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್, ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ. ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದ್ರೆ ಈ ಜಗತ್ತಿಗೆಲ್ಲ ಕೆರೆ, ಹಳ್ಳ, ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ, ಒಂದು ಖಾನಾವಳಿಗೆ ಊಟಕ್ಕೆ ಹೋದ್ರೆ